ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಎಲ್ಲ ಮಹಿಳೆಯರಿಗೂ ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ. ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಯಾರಿ ಮತ್ತು ಬ್ಲೌಸನ್ನು ನಾವು ಬೀರುನಲ್ಲಿ ಮಡಿಸಿ ಇಟ್ಟಾಗ ಎಷ್ಟೊಂದು ಸಲ ನಮಗೆ ಸ್ಯಾರಿ ಸಿಕ್ಕಿದ್ರೂ ಬ್ಲೌಸ್ ಸಿಗೋದೇ ಇಲ್ಲ. ಆ ಥರ ತೊಂದರೆ ಆಗ್ತಿರತ್ತೆ. ಅದಕ್ಕೆ ನಾನು ಒಂದು ಸಿಂಪಲ್ ಟ್ರಿಕ್ಕನ್ನು ತಿಳಿಸ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಸ್ಯಾರಿ ಮತ್ತು ಬ್ಲೌಸನ್ನು ನೀವು ಒಂದೇ ಕಡೆ ನೀಟಾಗಿ ಫೋಲ್ಡ್ ಮಾಡಿ ಇಡ್ಬೋದು. ಅದಕ್ಕೆ ನೋಡಿ, ನಾನಿವಾಗ ಸ್ಯಾರಿಯನ್ನು ಈ ರೀತಿ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ಮತ್ತೆ ಇನ್ನೊಂದು ಫೋಲ್ಡನ್ನ ಈ ಸೈಡಿಂದ ಒಂದು ಫೋಲ್ಡನ್ನು ಮಾಡಿ, ಮತ್ತು ಆ ಸೈಡಿಂದ ಕೂಡ ಇನ್ನೊಂದು ಫೋಲ್ಡನ್ನು ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನೀವು ಕಾಟನ್ ಸೀರೆ ಮತ್ತು ಸಿಲ್ಕ್ ಸೀರೆ, ಸಿಂಪಲ್ ಸೀರೆ, ಎಲ್ಲ ಸೀರೆಗಳನ್ನು ಇದೇ ರೀತಿ ಫೋಲ್ಡ್ ಮಾಡಿ ಇಟ್ಕೊಬೋದು. ಸ್ಯಾರಿ ಬ್ಲೌಸು ಎರಡೂ ನೀಟಾಗಿ ಒಂದೇ ಕಡೆ ಇರುತ್ತೆ. ಮತ್ತು ನಿಮಗೆ ನೀಟಾಗಿ ಅಂದರೆ ನಿಮಗೆ ಜಾಗ ಕೂಡ ಫ್ರೀಯಾಗಿರುತ್ತೆ. ಎಲ್ಲವನ್ನು ನೀಟಾಗಿ ಜೋಡಿಸ್ಕೊಬೋದು. ನಿಮಗೆ ಕಡಿಮೆ ಜಾಗದಲ್ಲೇ ಹೆಚ್ಚು ಸ್ಯಾರಿಗಳನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಇವಾಗ ಈ ರೀತಿ ಇನ್ನೊಂದು ಫೋಲ್ಡನ್ನು ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾವು ಈಗ ಬ್ಲೌಸನ್ನು ಸೇರಿಸ್ಬೇಕು. ಬ್ಲೌಸು ಕೂಡ ಈ ಸ್ಯಾರಿ ಜೊತೆನೇ ಇರಬೇಕು. ನೋಡಿ, ಇವಾಗ ಬ್ಲೌಸನ್ನು ತೊಗೊಂಡಿದ್ದೀನಿ. ಈ ಬ್ಲೌಸನ್ನು ಈಗ ನೀವು ಈ ಸ್ಯಾರಿ ಕೆಳಗಡೆ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ನೀವು ಸೀರೆಯನ್ನು ಇಡಿ. ಫೋಲ್ಡ್ ಮಾಡಿರೋ ಸೀರೆಯನ್ನು ನೋಡಿ ಈ ರೀತಿ ಇಟ್ಕೊಂಡು, ಈಗ ನೀವು ಬ್ಲೌಸ್ದು ಬಟನನ್ನು ಹಾಕಿ. ಮೇಲೆ ಮತ್ತು ಕೆಳಗಡೆ ಮತ್ತು ಸೆಂಟ್ರಲ್ಲಿ ಒಂದು ಬಟನನ್ನು ಹಾಕಿದ್ರೆ ಸಾಕು. ಈ ರೀತಿ ಬಟನ್ಸನ್ನು ಹಾಕ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಬ್ಲೌಸನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಕೆಲವೊಂದು ಬ್ಲೌಸ್ದು ಉದ್ದ ಸ್ಲೀವ್ಸ್ ಇರುತ್ತೆ. ಅಂಥ ಸ್ಲೀವ್ಸನ್ನು ಮತ್ತೆ ನೀವು ನೀಟಾಗಿ ಫೋಲ್ಡ್ ಮಾಡ್ಕೋಬೋದು. ನೋಡಿ, ಇವಾಗ ಈ ರೀತಿ ಒಂದು ಫೋಲ್ಡನ್ನು ಮಾಡಿ, ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು ಮತ್ತೆ ಈ ರೀತಿ ಇನ್ನೊಂದು ಫೋಲ್ಡನ್ನು ಕೆಳಗಡೆ ಮಾಡಿಕೊಂಡು, ಮತ್ತೆ ಇವಾಗ ಇನ್ನೊಂದು ಫೋಲ್ಡನ್ನು ಮಾಡಬೇಕು. ಇನ್ನೊಂದು ಫೋಲ್ಡ್ ಮಾಡ್ತೀರಲ್ಲ, ಅದನ್ನು ಮೇಲ್ಗಡೆ ಫೋಲ್ಡ್ಗೆ ಒಂದು ಲೇಯರಿಗೆ, ಮೇಲ್ಗಡೆ ಒಂದು ಲೇಯರ್ ಒಳಗಡೆ ನೀವು ಈ ಫೋಲ್ಡಿಂಗನ್ನು ಒಳಗಡೆ ತೂರಿಸ್ಬೇಕು. ಈ ರೀತಿ ಮಾಡಿದ್ರೆ ಸ್ಯಾರಿ ಫುಲ್ ನೀಟಾಗಿರುತ್ತೆ. ನೀವು ಐರನ್ ಮಾಡಿ ನೀಟಾಗಿ ಮಾಡಿಸಿಟ್ರೆ ಅದು ಹಾಗೇ ಇರುತ್ತೆ. ಜೊತೆಗೆ ಒಳಗಡೆ ಬ್ಲೌಸ್ ಕೂಡ ಇರುತ್ತೆ. ನಿಮಗೆ ಸ್ಯಾರಿ ಮತ್ತು ಬ್ಲೌಸು ಒಂದೇ ಕಡೆ ನೀಟಾಗಿ ಇರುತ್ತೆ. ಮತ್ತು ನಿಮ್ಗೆ ಅರ್ಜೆಂಟಿಗೆ ಬೇಕಂದಾಗ ನೀವು ಎತ್ತಿಟ್ಕೊಬೋದು. ಎಲ್ಲ ಸೀರೆಗಳನ್ನು ನೀವು ಇದೇ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ. ಇದೊಂದು ತುಂಬಾ ಸಿಂಪಲ್ ಟ್ರಿಕ್ಕು. ನಿಮ್ಮೆಲ್ರಿಗೂ ಇದು ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.